ಅವಳಿಗಿನ್ನೂ ಹದಿಹರೆಯದ 16ರ ಪ್ರಾಯ. ಇಷ್ಟು ಚಿಕ್ಕ ವಯಸ್ಸಿಗೆ ಊರೇ ಮೆಚ್ಚುವಂತಹ ಸಾಧನೆ ಮಾಡಿದ್ಲು ಆಕೆ. ಊರೇ ಕೊಂಡಾಡ್ತಾ ಇರೋ ಈ ಅಪ್ರಾಪ್ತ ಬಾಲಕಿಗೆ 34ರ ಯುವಕನೊಂದಿಗೆ ಪ್ರೇಮಾಂಕುರವಾಗಿತ್ತು. ಅಷ್ಟೇ ಅಲ್ಲ, ನಿಶ್ಚಿತಾರ್ಥ ಕೂಡ ಫಿಕ್ಸ್ ಆಗಿತ್ತು. ಆದ್ರೆ ನಿಶ್ಚಿತಾರ್ಥದ ಬದಲಿಗೆ ಅಲ್ಲಾಗಿದ್ದು ಮಾತ್ರ ಘನಘೋರ ಘಟನೆ. ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲೇ ಪ್ರೀತಿಸಿದ ಪ್ರಿಯಕರನೇ ಅವಳ ರುಂಡವನ್ನು ಚೆಂಡಾಡಿದ್ದ. ಕೊಡಗಿನ ಸೋಮವಾರಪೇಟೆಯ ಮುಟ್ಲು ಎಂಬ ಗ್ರಾಮದ SSLC ಓದುತ್ತಿದ್ದ ಏಕೈಕ ವಿದ್ಯಾರ್ಥಿನಿ ಮೀನಾ. ಅದು ಮೇ 9 SSLC ಪರೀಕ್ಷೆ ಫಲಿತಾಂಶ ಹೊರಬಂದ ದಿನ. ಪರೀಕ್ಷೆಯಲ್ಲಿ ಮೀನಾ ಉತ್ತಮ ಅಂಕ ಕೂಡ ಗಳಿಸ್ತಾಳೆ. ಗ್ರಾಮದ ಏಕೈಕ ವಿದ್ಯಾರ್ಥಿನಿ SSLC ಪಾಸ್ ಆಗಿರೋದು ಇಡೀ ಗ್ರಾಮಕ್ಕೆ ಹೆಮ್ಮೆಯ ವಿಚಾರವಾಗಿತ್ತು. ಆ ಕುಗ್ರಾಮದ ಮುಂದಿನ ಭರವಸೆಯಾಗಿದ್ಲು ಮೀನಾ. ಅರಿಯದ ವಯಸ್ಸಿನಲ್ಲಿ ತನಗಿಂತ 18 ವರ್ಷ ಹಿರಿಯನ ಪ್ರೀತಿಯ ಬಲೆಯಲ್ಲಿ ಬಿದ್ದಿದ್ಲು. ಹೀಗೆ ಅಪ್ರಾಪ್ತ ಮೀನಾಳನ್ನ ಪ್ರೀತಿಯ ಬಲೆಗೆ ಬೀಳಿಸಿದವನು ಪಕ್ಕದ ಗ್ರಾಮದ ಪ್ರಕಾಶ್ಗೆ ವಯಸ್ಸು 34. ಸಣ್ಣ ಪುಟ್ಟ ಕೆಲಸ ಮಾಡಿ ಜೀವನ ಸಾಗಿಸುತ್ತಿದ್ದ ಈತ ಅದೇಗೋ SSLC ಓದುತ್ತಿದ್ದ ಮೀನಾಳನ್ನ ತನ್ನ ಪ್ರೀತಿಯ ಬಲೆಗೆ ಬೀಳಿಸಿಕೊಂಡಿದ್ದ. ಅಪ್ರಾಪ್ತ ಮೀನಾಳನ್ನ ಮದುವೆ ಮಾಡಿಕೊಡುವಂತೆ ಅವಳ ಮನೆಯವರಿಗೆ ದುಂಬಾಲು ಬಿದ್ದಿದ್ದ. ಪ್ರಕಾಶ್ ಹೀಗೆ ದುಂಬಾಲು ಬಿದ್ದಿದ್ರಿಂದ ಪಾಪ ಏನೂ ಅರಿಯದ ಮೀನಾಳ ಪೋಷಕರು ಮದುವೆ ಮಾಡಿಕೊಳ್ಳಲು ಒಪ್ಕೊಳ್ತಾರೆ. ಅದರಂತೆ ಮೇ 9ರಂದು SSLC ಫಲಿತಾಂಶದ ದಿನವೇ ಅವರಿಬ್ಬರಿಗೂ ನಿಶ್ಚಿತಾರ್ಥ ಫಿಕ್ಸ್ ಮಾಡ್ತಾರೆ. ಇದನ್ನು ಗಮನಿಸಿದ ಕೆಲ ಗ್ರಾಮಸ್ಥರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಕರೆ ಮಾಡಿ ವಿಚಾರ ತಿಳಿಸ್ತಾರೆ. ಕೂಡಲೇ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಅಪ್ರಾಪ್ತ ಹುಡುಗಿಯ ನಿಶ್ಚಿತಾರ್ಥವನ್ನು ತಡೆಯುತ್ತಾರೆ. ಹೀಗೆ ಅಪ್ರಾಪ್ತ ಬಾಲಕಿಯನ್ನ ಮದುವೆ ಮಾಡುವುದು ತಪ್ಪು ಎಂದು ಪೋಷಕರಿಗೆ ಅರಿವು ಮೂಡಿಸ್ತಾರೆ. ಎರಡು ಕುಟುಂಬಸ್ಥರ ಕೈಲೂ ಮುಚ್ಚಳಿಕೆಯ ಪತ್ರ ಬರೆಸ್ಕೊಳ್ತಾರೆ. ನಿಶ್ಚಿತಾರ್ಥ ಕ್ಯಾನ್ಸಲ್ ಆಗಿದ್ದ ಕಾರಣ ಇಷ್ಟು ವಯಸ್ಸಾದರೂ ಮದುವೆಯಾಗದೆ ಕಂಗಾಲಾಗಿದ್ದ ಪ್ರಕಾಶ್ ಹುಚ್ಚನಂತೆ ಆಗುತ್ತಾನೆ. ನಿಶ್ಚಿತಾರ್ಥ ನಿಂತು ಹೋಗಿದ್ದರಿಂದ ಸಿಟ್ಟಿಗೆದ್ದ ಪ್ರಕಾಶ್ ರಾತ್ರೋರಾತ್ರಿ ಮೀನಾಳ ಮನೆಗೆ ನುಗ್ಗಿ ಆಕೆಯ ಪೋಷಕರ ಮೇಲೆ ಮಚ್ಚಿನಿಂದ ಮನಸೋ ಇಚ್ಛೆ ಹಲ್ಲೆ ನಡೆಸುತ್ತಾನೆ. ಅಷ್ಟೇ ಅಲ್ಲದೆ ಮೀನಾಳನ್ನ ಮನೆಯಿಂದ ಎಳೆದೊಯ್ದು ಅವಳ ರುಂಡವನ್ನು ಕರೆದು ಭೀಕರವಾಗಿ ಹತ್ಯೆ ಮಾಡಿ ದೇಹವನ್ನು ಅಲ್ಲೇ ಬಿಟ್ಟು ರುಂಡದ ಜೊತೆಗೆ ಎಸ್ಕೇಪ್ ಆಗ್ತಾನೆ. ವಿಷಯ ತಿಳಿಯುತ್ತಿದ್ದಂತೆ ಕೊಡಗಿನ SP ತಕ್ಷಣವೇ ವಿಶೇಷ ತಂಡಗಳನ್ನು ರಚಿಸಿ ಕೊಲೆಗಾರನ ಬಂಧನಕ್ಕೆ ಬಲೆ ಬೀಸ್ತಾರೆ. ಘಟನೆ ನಡೆದ ಒಂದೇ ದಿನಕ್ಕೆ ಪೊಲೀಸರು ಸೈಕೋ ಪ್ರಕಾಶ್ನನ್ನ ಬಂಧಿಸುವಲ್ಲಿ ಯಶಸ್ವಿ ಆಗ್ತಾರೆ. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಎಂದು ಮೀನಾಳ ಮೇಲೆ ಭರವಸೆ ಇಟ್ಟಿದ್ದಂತಹ ಪೋಷಕರು ಜೊತೆಗೆ ಗ್ರಾಮಸ್ಥರು ಈ ಘಟನೆ ಕಂಡು ಬೆಚ್ಚಿ ಬಿದ್ದಿದ್ದಾರೆ. ಅದೇನೇ ಇರಲಿ, ಮದುವೆ ನಿಲ್ಲಿಸಿದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳು ಮೀನಾಳನ್ನ ಸಾಂತ್ವನ ಕೇಂದ್ರಕ್ಕೆ ಕರೆದೊಯ್ಯಬಹುದಿತ್ತು. ಪೋಷಕರ ಬಳಿಯೇ ಮೀನಾಳನ್ನ ಬಿಟ್ಟು ಹೋಗಿದ್ದು ಆಕೆಯ ಜೀವನವನ್ನೇ ಕಸಿದಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ವಿಶೇಷ ವರದಿಯೊಂದಿಗೆ ಚಂದನ್ ಬಲರಾಮ್, ಕ್ರೈಮ್ ಬ್ಯೂರೋ, ಇಂಡಿಯನ್ TV.